ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದು ತುಂಬಾ ಚೆನ್ನಾಗಿದೆ. ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕತೆನ ಶುರು ಮಾಡೋಣ. ನನ್ನ ಹೆಸರು ಶ್ರೇಯಾ ಅಂತ. ನಾನು ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ನನಗೀಗ 25 ವರ್ಷ. ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೂರಜ್ನನ್ನು ನಾನು ಇಷ್ಟಪಡಲು ಶುರು ಮಾಡಿದೆ. ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾಯಿದ್ವು ಮತ್ತು ಒಬ್ಬರಿಗೊಬ್ಬರು ಹೆಚ್ಚು ಸಮಯ ಕಳೀತಾ ಇದ್ವು. ಸೂರಜ್ ನನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದರು. ನಾವಿಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದರಿಂದ ಒಬ್ಬರಿಗೊಬ್ಬರು ಹೆಚ್ಚು ಸಮಯವನ್ನು ಜೊತೆಯಲ್ಲೇ ಕಳೀತಾ ಇದ್ವು. ನಾನು ಕೂಡ ಸೂರಜ್ನನ್ನು ಇಷ್ಟಪಡಲು ಪ್ರಾರಂಭಿಸಿದೆ. ಅವನು ತುಂಬ ಉತ್ಸಾಹದಿಂದ ಮತ್ತು ಯಾವಾಗಲೂ ತಮಾಷೆ ಮಾಡ್ತಾಯಿದ್ದ. ಕೆಲವೊಮ್ಮೆ ನಾವಿಬ್ಬರು ಹೊರಗಡೆ ಕಾಫಿ ಡೇ ಮತ್ತು ರೆಸ್ಟೋರೆಂಟ್ಗಳಿಗೆ ತಿನ್ನಲು ಹೋಗ್ತಾ ಇದ್ವು. ಒಂದು ವರ್ಷ ಒಟ್ಟಿಗೆ ಕೆಲಸ ಮಾಡಿದ ನಂತರ ಸೂರಜ್ ನನ್ನನ್ನು ಮದುವೆಯಾಗಲು ಕೇಳಿದ. ಶ್ರೇಯಾ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನೀನು ತುಂಬ ಸುಂದರವಾಗಿದ್ದೀಯಾ. ನೀನು ನನ್ನ ಜೀವನದಲ್ಲಿ ಬಂದು ನನ್ನ ಬಾಳನ್ನು ಬೆಳಗಿಸ್ಬೇಕು ಅಂತ ಹೇಳ್ದ. ನಾನು ಅವನನ್ನು ಮದುವೆಯಾಗಲು ತುಂಬಾ ಖುಷಿಯಿಂದ ಒಪ್ಕೊಂಡೆ. ಅವನು ಕೂಡ ಮದುವೆ ಪ್ರಸ್ತಾಪದೊಂದಿಗೆ ನನ್ನ ಮನೆಗೂ ಕೂಡ ಬಂದ. ನಮ್ಮ ಮದುವೆಯನ್ನು ಮನೆಯವರು ಕೂಡ ಒಪ್ಕೊಂಡ್ರು. ಯಾವುದೇ ವಿಘ್ನ ಇಲ್ಲದೆ ಇಬ್ಬರಿಗೂ ಮದುವೆ ಕೂಡ ನಿಶ್ಚಯಿಸಿದರು. ಮತ್ತು ಈಗ ಮದುವೆಗೆ ಕೇವಲ 15 ದಿನಗಳು ಮಾತ್ರ ಉಳಿದಿತ್ತು. ಮನೆಯಲ್ಲಿ ಮದುವೆ ಸಿದ್ಧತೆಗಳು ಜೋರಾಗಿ ನಡೀತಾ ಇತ್ತು. ಆದರೆ ನಾನು ಈಗ ಆಫೀಸ್ಗೆ ಹೋಗ್ತಾ ಇದ್ದೆ ಮತ್ತು ಮದುವೆಗೆ 2 ದಿನಗಳ ಹಿಂದೆ ರಜೆ ಹಾಕಲು ಹೊರಟಿದ್ದೆ. ಈಗಲೇ ರಜೆ ಹಾಕಿದ್ರೆ ಪ್ರೈವೇಟ್ ಕಂಪ್ನಿ ಅಲ್ವಾ, ರಜೆ ಸಿಗೋದಿಲ್ಲ ಅಂತ 2 ದಿನದ ಹಿಂದೆ ಹಾಕೊಳ್ಳೋಣ ಅಂತ ಸುಮ್ಮನೆ ಇದೆ. ಕಷ್ಟವಾದ್ದರಿಂದ ಮನೆಯವರಿಂದಲೇ ತಯಾರಿ ನಡೀತಾ ಇತ್ತು. ಆಗ ನನ್ನ ಅಣ್ಣ ಮದುವೆ ವಿಷಯವಾಗಿ ನನ್ನನ್ನು ಗೇಲಿ ಮಾಡ್ತಾಯಿದ್ದ. ಈಗ ನನ್ನ ಜೀವನದಲ್ಲಿ ಹೊಸ ತಿರುವೊಂದು ಬರ್ತದೆ ಅಂತ ಒಳಗೊಳಗೆ ಖುಷಿಪಟ್ಟೆ. ಈಗ ನಾನು ನನ್ನ ಒಂಟಿ ಜೀವನದಲ್ಲಿ ಪ್ರೀತಿಯನ್ನು ಪಡೀಲಿದ್ದೀನಿ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಿರುವ ವಸ್ತುವನ್ನು ನಾನು ಪಡೀಲಿದ್ದೇನೆ ಅಂದ್ಕೊಂಡೆ. ಈಗ ನಾನು ಸೂರಜ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದೆ. ಸೂರಜ್ ಪ್ರತಿ ರಾತ್ರಿ ನನಗೆ ಫೋನ್ ಮಾಡ್ತಾಯಿದ್ದ. ಅವ್ರು ಫೋನ್ ಮಾಡಿದಾಗ ನನ್ನೊಂದಿಗೆ ಹೆಚ್ಚು ಹೊತ್ತು ಮಾತುಕತೆಯನ್ನು ನಡೆಸ್ತಾಯಿದ್ರು. ಅವರು ಮದುವೆಯ ರಾತ್ರಿಯ ಬಗ್ಗೆ ತುಂಬಾ ಮಾತಾಡ್ತಾಯಿದ್ರು ಮತ್ತು ನಾನು ಆ ಆಲೋಚನೆಗಳಲ್ಲಿ ಕಳೆದು ಹೋಗ್ತಾ ಇದ್ದೆ. ನನ್ನ ಜೊತೆ ಕೆಲಸ ಮಾಡ್ತಿದ್ದವರು ಕೂಡ ನಮ್ಮಿಬ್ಬರ ಬಗ್ಗೆ ಯಾವಾಗಲೂ ತಮಾಷೆನೇ ಮಾಡ್ತಾಯಿದ್ರು. ಎಲ್ಲವೂ ಹೀಗೆ ಸರಿಯಾಗೇ ಇತ್ತು. ಆದರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತ ಬರಲು ಕಾಯ್ತಾ ಇತ್ತು. ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ಏನು ಕೂಡ ತಿಳಿದೇ ಇರಲಿಲ್ಲ. ಒಂದೆಡೆ ಸೂರಜ್ ಮತ್ತು ನನ್ನ ಜೀವನದ ಬಗ್ಗೆ ಹೊಸ ಕನಸುಗಳನ್ನು ಕಾಣ್ತಾ ಇದ್ವಿ. ಇನ್ನೊಂದೆಡೆ ನನ್ನ ಜೀವನದಲ್ಲಿ ಭೂಕಂಪವೊಂದು ನಿಧಾನವಾಗಿ ಸದ್ದು ಮಾಡದೇ ಬರ್ತಾಯಿತ್ತು. ಆದರೆ ನನ್ನ ಜೀವನದಲ್ಲಿ ನನಗೆ ಈ ರೀತಿ ಆಗುತ್ತೆ ಅಂತ ನಾನು ಎಂದಿಗೂ ಕೂಡ ಭಾವಿಸಿರಲಿಲ್ಲ. ಒಂದಿನ ಸೂರಜ್ ಕೆಲಸಕ್ಕೆ ಬರಲಿಲ್ಲ. ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿ ಜ್ವರ ಬಂದಿದ್ದರಿಂದ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ. ಆದ್ದರಿಂದ ನಾನು ಆಫೀಸ್ನಲ್ಲಿ ಹೆಚ್ಚು ಹೊತ್ತು ಕೆಲಸ ಮಾಡಬೇಕಾಯಿತು. ಅವನ ಕೆಲಸ ಕೂಡ ನನಗೆ ಬಿದ್ದಿತ್ತು. ಕೆಲಸ ಮುಗಿಯೋ ಹೊತ್ತಿಗೆ ಸುಮಾರು ರಾತ್ರಿ 9:30 ಆಗಿಬಿಟ್ಟಿತ್ತು. ಇನ್ನು ಆಫೀಸ್ನಲ್ಲಿ ಇರಲು ಸಾಧ್ಯವಾಗಲಿಲ್ಲ. ನಾನು ತಕ್ಷಣ ನನ್ನ ಬ್ಯಾಗ್ನ ತಗೊಂಡು ಹೊರಗಡೆ ಹೋದೆ. ನಂತರ ನಾನು ರಸ್ತೆಯಲ್ಲಿ ಆಟೋಗಾಗಿ ಕಾಯ್ತಾ ನಿಂತಿದ್ದೆ. ಆದರೆ ವಾತಾವರಣ ಇದ್ದಕ್ಕಿದ್ದಂತೆ ಹದಗೆಡಲು ಪ್ರಾರಂಭಿಸಿತು. ಜೊತೆಗೆ ಮಳೆಯೂ ಜಿಡಿ ಹನಿ ಕೂಡ ಆಗ್ತಾ ಇತ್ತು. ಭೂಮಿಗೆ ಸಣ್ಣದಾಗಿ ಹನಿ ಕೂಡ ಇಳಿತಿತ್ತು. ನನಗೆ ಅಲ್ಲಿ ನಿಲ್ಲಲು ಜಾಗವಿಲ್ಲದ್ರಿಂದ ಮಳೆ ಜೋರಾದಾಗ ಕೊಚ್ಚಿ ಹೋಗತೊಡಗಿದೆ. ಅಂದರೆ ಮಳೆಗೆ ತುಂಬಾ ನಿಂದು ಗಾಳಿಗೆ ಒಂಥರ ತೇರಳ್ದಾಗೆ ಆಗ್ತಾಯಿತ್ತು. ರಾತ್ರಿ ತುಂಬ ತಡವಾಗಿತ್ತು. ನನಗೆ ಚಿಂತೆ ಶುರುವಾಯಿತು. ನನ್ನ ಬಟ್ಟೆಗಳೆಲ್ಲ ನೆಂದು ತುಂಬಾ ಒದ್ದೆಯಾಗಿದ್ವು. ಸ್ವಲ್ಪ ಹೊತ್ತಿಗೆ ನಂತರ ಒಂದು ಕಾರ್ ಬಂದು ನನ್ನ ಮುಂದೆನೇ ನಿಂತ್ಕೊಳ್ತು. ಕಾರ್ನೊಳಗಿದ್ದ ಹುಡುಗನೊಬ್ಬ ಕಾರಿನ ಕಿಟಕಿಯಿಂದ ಕಾರ್ನೊಳಗೆ ಬನ್ನಿ ಅಂತ ಕರೆದ. ನಾನು ಅವನನ್ನು ನೋಡಿದಾಗ ಅವನು ಯಾರೆಂದು ಗುರುತಿಸಿದೆ. ಅವರು ನಮ್ಮ ಆಫೀಸ್ನ ಎದುರಿಗಿನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರು. ಲಿಫ್ಟ್ನಲ್ಲಿ ಹೋಗುವಾಗ ಮತ್ತು ಬರುವಾಗ ನಾನು ಅವನನ್ನು ಅನೇಕ ಬಾರಿ ನೋಡಿದೆ. ನಾನು ಅವನೊಂದಿಗೆ ಲಿಫ್ಟ್ನಲ್ಲಿ ಒಬ್ಬಳೇ ಇರುವಾಗ ಅವನು ನನ್ನನ್ನು ಕದ್ದು ಮುಚ್ಚಿ ನೋಡುವಂತೆ ನೋಡ್ತಾ ಇದ್ದ. ಈ ಹಿಂದೆ ಒಮ್ಮೆ ಆ ಆಫೀಸ್ನಲ್ಲಿ ಕೆಲಸ ಮುಗಿಸಿ ಆಟೋಗಾಗಿ ಕಾಯ್ತಾ ಇದ್ದಾಗ ಈ ಹುಡುಗ ನನ್ನ ಬಳಿಗೆ ಬಂದು ಲಿಫ್ಟ್ ಕೊಡಲು ಮುಂದಾದ. ಆದರೆ ಆಗ ಸೂರಜ್ ಬಂದು ನನ್ನನ್ನು ಅಲ್ಲಿಂದ ಕರ್ಕೊಂಡು ಹೋಗಿದ್ರು. ಆ ಹುಡುಗ ಆಗ ನನ್ನ ಮತ್ತು ಸೂರಜ್ ನನ್ನ ಕಾರ್ನಲ್ಲಿ ಕೂತು ಬಹಳ ಸಮಯದಿಂದ ಹಿಂಬಾಲಿಸ್ತಾ ಇದ್ದ. ಆದರೆ ಈ ಬಾರಿ ಸೂರಜ್ ಕೂಡ ಇಲ್ಲಿ ಇರಲಿಲ್ಲ. ಮತ್ತು ಈ ಹುಡುಗ ನನಗೆ ಲಿಫ್ಟ್ ಕೊಡ್ತೀನಿ ಮತ್ತು ಅಂತ ಹೇಳ್ದ. ಈಗ ನಾನು ಏನು ಮಾಡಲಿ ಎಂದು ಯೋಚಿಸ್ತಾ ನಾನು ಅವನನ್ನು ನೋಡಿದೆ ಮತ್ತು ಅವನೊಂದಿಗೆ ನಾನು ಮಾತನಾಡಲಿಲ್ಲ. ಅಪರಿಚಿತರಿಂದ ಲಿಫ್ಟ್ ತೆಗೆದುಕೊಳ್ಳೋದು ಸರಿಯಿಲ್ಲ ಅಂತ ಅಂದ್ಕೊಂಡು ನಾನು ಅವನಿಗೆ ನೋ ಥ್ಯಾಂಕ್ಸ್ ಅಂತ ಹೇಳಿ ಆಟೋಗೆ ಕಾಯ್ತಾ ಇದ್ದೆ. ನಂತರ ಅವನು ಅಷ್ಟರಲ್ಲಿ ಆ ಹುಡುಗ ಕಾರಿಂದ ಕೆಳಗಡೆ ಇಳಿದು ಹೊರಗಡೆ ಬಂದ. ಅಷ್ಟೊತ್ತಿಗಾಗಲೇ ಸುಮಾರು ರಾತ್ರಿ 11 ಗಂಟೆನೇ ಆಗಿಬಿಟ್ಟಿತ್ತು. ಈ ಸಮಯದಲ್ಲಿ ನಿಮಗೆ ಯಾವ ಆಟೋ ಸಿಗೋದಿಲ್ಲ. ಯಾಕಂದರೆ ವಾತಾವರಣ ತುಂಬ ಕೆಟ್ಟಾಗಿದೆ. ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ನೀವು ಸುಮ್ಮನೆ ನನ್ನೊಂದಿಗೆ ಬನ್ನಿ ಅಂತ ಹೇಳ್ದ. ಅವನ ಈ ಮಾತನ್ನು ಹೇಳಿ
ನನ್ನ ಉತ್ತರಕ್ಕಾಗಿ ಕಾಯ್ತಾ ಇದ್ದ. ನಾನು ಸ್ವಲ್ಪ ಯೋಚಿಸಿದ ನಂತರ ನಾನು ಇಷ್ಟೊತ್ತಿನಲ್ಲಿ ಇಲ್ಲಿ ನಿಲ್ಲೋದು ಸರಿಯಿಲ್ಲ. ಅದು ಅಲ್ಲದೆ ಇಷ್ಟೊಂದು ರಾತ್ರಿ ಬೇರೆ ಆಗಿದೆ. ಅವನ ಸಹಾಯವನ್ನು ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತು ಮತ್ತು ನಾನು ಅವನೊಂದಿಗೆ ಅವನ ಕಾರ್ನಲ್ಲಿ ಕೂಡ ಹೊರಟು ಕುಳಿತುಕೊಂಡೆ. ನಂತರ ಅವನು ಹೇಳಿದ, ನೀನು ಮಳೆಯಲ್ಲಿ ನೆಂದು ತುಂಬಾ ಒದ್ದೆಯಾಗಿದ್ದೀಯ. ನನ್ನ ಮನೆ ಇಲ್ಲೇ ಪಕ್ಕದಲ್ಲಿ ಮುಂದೆ ಇದೆ. ಮೊದಲು ನಿನ್ನ ಬಟ್ಟೆಯನ್ನು ಬದಲಾಯಿಸ್ಕೊ, ನಂತರ ನಾನು ನಿನ್ನನ್ನು ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ. ಆಗ ನಾನು ಸರಿ, ಚಳಿಯಿಂದ ನಡುಗ್ತಾ ಇದ್ದೆ. ಅವನು ನನ್ನನ್ನು ತನ್ನ ಮನೆಗೆ ಕರ್ಕೊಂಡು ಹೋದ. ನನಗೆ ಒಂದು ಟವಲ್ನ ಕೊಟ್ಟು ಅದರ ಜೊತೆಗೆ ಅವನು ಒಂದು ಟೀ ಶರ್ಟ್ನ ಕೂಡ ಮತ್ತು ಜೀನ್ಸನ್ನು ಕೂಡ ಕೊಟ್ಟ. ಜೀನ್ಸ್ ಪ್ಯಾಂಟನ್ನು ಕೊಟ್ಟು ಇದನ್ನು ನೀವು ಹಾಕೊಳ್ಳಿ ಎಂದು ಹೇಳ್ದ. ನಂತರ ಅವನು ರೂಮ್ನಿಂದ ಹೊರಗೆ ಹೋಗಿದ್ದ. ನಾನು ಬಟ್ಟೆಯನ್ನು ತಗೊಂಡು ನನ್ನ ದೇಹವನ್ನು ಒರೆಸುವಾಗ ನನ್ನ ಮುಂದೆ ಹೇರ್ ಡ್ರೈಯರ್ ಇರೋದನ್ನು ನೋಡಿದೆ. ನಾನು ಮೊದಲು ನನ್ನ ಕೂದಲನ್ನ ಫಸ್ಟ್ ಒಣಗಿಸ್ಕೊಂಡ್ಬಿಡ್ಬೇಕು ಅಂತ ಯೋಚಿಸಿದೆ. ಯಾಕಂದರೆ ನನಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ಮಳೆಯಲ್ಲಿ ನೆಂದರೆ ತಲೆನೋವು ತುಂಬ ಹೆಚ್ಚಾಗಿ ಬರ್ತಾಯಿತ್ತು. ಆದ್ದರಿಂದ ನನ್ನ ಕೂದಲನ್ನು ಒಣಗಿಸಲು ಹೇರ್ ಡ್ರೈಯರ್ನ ಉಪಯೋಗಿಸ್ಕೊಂಡೆ. ಅದು ಸ್ವಲ್ಪ ಸಮಯ ತಗೊಂಡಿತ್ತು. ನಂತರ ನನ್ನ ದೇಹವನ್ನೆಲ್ಲ ಒರೆಸ್ಕೊಂಡು ನಂತರ ಆ ಹುಡುಗ ಕೊಟ್ಟ ಬಟ್ಟೆಯನ್ನು ಹಾಕ್ಕೊಳ್ಳಲು ಕೈಗೆ ತಗೊಂಡೆ. ಆಗ ತಕ್ಷಣ ರೂಮಿನೊಳಗೆ ಆ ಹುಡುಗ ಬಂದ. ಆ ಸಮಯದಲ್ಲಿ ನನ್ನ ಮೈ ಮೇಲೆ ಒಂದು ತುಂಡು ಬಟ್ಟೆ ಕೂಡ ಇರಲಿಲ್ಲ. ಅವನು ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದನು. ಒಂದು ಕ್ಷಣ ಅವನು ಹಾಗೆ ನನ್ನನ್ನು ನೋಡ್ತಾ ನಿಂತು ಬಿಟ್ಟನು. ತಕ್ಷಣ ಅವನು ನನ್ನನ್ನು ಕ್ಷಮೆ ಯಾಚಿಸಿ ಬಾಗಿಲು ಮುಚ್ಕೊಂಡು ಹೋದ. ಆಗ ನನ್ನ ಪರಿಸ್ಥಿತಿ ಇನ್ನೂ ತುಂಬ ಹದಗೆಟ್ಟೋಗಿತ್ತು. ಒಬ್ಬ ಹುಡುಗ ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ. ನಾನು ತಕ್ಷಣ ಅವನು ಕೊಟ್ಟ ಬಟ್ಟೆಯನ್ನು ಧರಿಸಿದೆ. ಆದರೆ ನನಗೆ ಅವನ ಪ್ಯಾಂಟನ್ನು ಹಾಕ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನಾನು ಅವನ ಟವಲ್ನ ತೊಗೊಂಡು ಸುತ್ಕೊಂಡು ಹೊರಗಡೆ ಬಂದೆ. ನಾನು ಹೊರಗೆ ಬಂದ ತಕ್ಷಣ ಆ ಹುಡುಗ ನನ್ನನ್ನು ಕ್ಷಮಿಸಿ ಅಂತ ಕೇಳ್ದ. ನಾನು ಸರಿ, ಬಾಗಿಲು ತಟ್ಟಿ ನಂತರ ಒಳಗೆ ಬಂದೆ. ಆದರೆ ನಾನು ಬಾಗಿಲು ತಟ್ಟಿದಾಗ ಏನನ್ನು ಕೂಡ ಉತ್ತರಿಸಲಿಲ್ಲ ಅಂತ ಹೇಳ್ದ. ಅವನು ಬಾಗಿಲನ್ನು ತಟ್ಟಿದಾಗ ನನ್ನ ಗಮನಕ್ಕೆ ಅದು ಬಂದಿರಲಿಲ್ಲ. ಆ ಸಮಯದಲ್ಲಿ ನಾನು ಏನನ್ನು ಹೇಳಲಾಗದಷ್ಟು ವಿಚಿತ್ರಳಾಗಿದ್ದೆ. ಆದರೆ ಈಗ ಏನೇ ನಡೆದಿದ್ರೂ ಕೂಡ ಅದು ನನ್ನದೇ ತಪ್ಪಾಗಿತ್ತು. ನಂತರ ನಾನು ನಿಮ್ಮ ಪ್ಯಾಂಟ್ ನನಗೆ ಸರಿಯಾಗಿ ಹಾಕ್ತಾಯಿಲ್ಲ, ಹೊಂದ್ಕೊಳ್ತಾ ಇಲ್ಲ ಅಂತ ಹೇಳಿದೆ. ಹಾಗಿದ್ದರೆ ನಾನು ನಿನ್ನ ಬಟ್ಟೆಗಳನ್ನು ವಾಷಿಂಗ್ ಮಿಷಿನಲ್ಲಿ ಹಾಕ್ತೀನಿ, ಅದು ಸಂಪೂರ್ಣವಾಗಿ ಒಣಗಿಸುತ್ತದೆ ಅಂತ ಹೇಳಿ ನಂತರ ನೀನು ಅದೇ ಬಟ್ಟೆಯನ್ನು ಹಾಕಿಕೊಂಡು ಆರಾಮಾಗಿ ನಿಮ್ಮ ಮನೆಗೆ ಹೋಗಬಹುದು ಅಂತ ಹೇಳ್ದ. ಅವರು ನನ್ನ ಬಟ್ಟೆಯನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿ ಒಣಗಲು ಹಾಕಿದರು. ನಂತರ ಅವನು ನಿಮಗೆ ತಿನ್ನಲು ಅಥವಾ ಕುಡಿಯಲು ಏನನ್ನಾದರೂ ಕೊಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದರು. ನಂತರ ನನಗೆ ಒಂದು ಪ್ಲೇಟ್ನಲ್ಲಿ ಚಿಪ್ಸ್ ಮತ್ತು ಒಂದು ಕಪ್ ಕಾಫಿಯನ್ನು ತಂದುಕೊಟ್ಟು ಅವನು ಅಷ್ಟೊತ್ತಿಗಾಗಲೇ ಅಡುಗೆ ರೆಡಿ ಮಾಡಿದ್ದ. ನಾವಿಬ್ಬರು ಒಟ್ಟಿಗೆ ಕೂತು ಊಟ ಕೂಡ ಮಾಡಿದ್ವು. ಅವನು ಊಟ ಮಾಡ್ತಾ ನನ್ನನ್ನೇ ನೋಡ್ತಾ ಇದ್ದ. ನನ್ನ ಶರ್ಟಿನ ಮೇಲಿನ ಗುಂಡಿಯನ್ನು ನಾನು ಹಾಕ್ಕೊಂಡಿರಲಿಲ್ಲ. ಅವರು ನನ್ನ ದೇಹವನ್ನು ನೋಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿತ್ತು. ಇದನ್ನು ನಾನು ಅರಿತುಕೊಂಡ ತಕ್ಷಣ ಅವರು ನನ್ನ ಹತ್ತಿರ ಬಂದರು. ಅವರು ನನ್ನ ಶರ್ಟ್ನ ಗುಂಡಿಯನ್ನು ಹಾಕಲು ಪ್ರಾರಂಭಿಸಿದರು. ಅವರು ನೋಡಲು ತುಂಬಾ ಚೆನ್ನಾಗಿದ್ದರು. ನಾನು ಅವರ ಮುಖವನ್ನು ನೋಡ್ತಾ ಇದ್ದೆ, ಹಾಗೆ ಕಳೆದು ಹೋಗಿದ್ದೆ ಅಂತ ಹೇಳ್ಬೋದು. ಆಗ ಅವರು, ನಾನು ನಿನಗೆ ಒಂದು ಪೈಜಾಮ ತಂದುಕೊಡ್ತೀನಿ, ನೀನು ಅದನ್ನು ಹಾಕಿಕೊ ಹೀಗೆ ಹೇಳುತ್ತಾ ನನಗಾಗಿ ಅವರ ಪೈಜಾಮವನ್ನು ತಂದುಕೊಟ್ಟನು. ನಾನು ನನ್ನ ಪೈಜಾಮವನ್ನು ಹಾಕಿಕೊಳ್ಳಲು ರೂಮ್ಗೆ ಬಂದೆ. ಆದರೆ ನಾನು ಯಾವ ಆಲೋಚನೆಯಲ್ಲಿ ಮುಳುಗಿದ್ನೋ ಏನೋ ಒಂದು ಕೂಡ ನನಗೆ ಅರ್ಥವಾಗಿರಲಿಲ್ಲ. ನಾನು ಬಾಗಿಲನ್ನು ಸರಿಯಾಗಿ ಮುಚ್ಚಲು ಮರೆತು ಹೋಗಿದ್ದೆ. ಹಾಗೆ ಅಲ್ಲಿ ಪೈಜಾಮ ಬದಲಾಯಿಸಲು ಪ್ರಾರಂಭಿಸಿದೆ. ಅವನು ಅಲ್ಲಿಯೇ ನಿಂತು ನನ್ನನ್ನು ನೋಡ್ತಾ ಇದ್ದನು. ನಾನು ನನ್ನ ಪೈಜಾಮ ಧರಿಸುವ ಮೊದಲೇ ಅವರು ನನ್ನ ಹತ್ತಿರ ಬಂದು ತನ್ನ ತೋಳಿನಲ್ಲಿ ತೆಗೆದುಕೊಂಡಿದ್ದರು. ನನ್ನನ್ನು ಮುತ್ತಿಡಲು ಪ್ರಾರಂಭಿಸಿದನು. ನಾನು ಅವನಿಂದ ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿದೆ. ಅವನು ನನ್ನನ್ನು ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ್ದ. ನಾವಿಬ್ಬರು ಜೋರಾಗಿ ಉಸಿರಾಡಲು ಶುರು ಮಾಡಿದ್ವು. ಅವನು ನನಗೆ ಮುತ್ತು ಕೊಡಲು ಪ್ರಾರಂಭಿಸಿದನು ಮತ್ತು ನಾನು ಅವನ ಪ್ರೀತಿಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿಬಿಟ್ಟಿದ್ದೆ. ನನಗೆ ನನ್ನ ಮೇಲೆ ಯಾವುದೇ ರೀತಿಯ ಪ್ರಜ್ಞೆ ಇಲ್ಲದಂತೆ ಆಗಿಬಿಟ್ಟಿತ್ತು. ಈಗ ಅವನು ನಿಧಾನವಾಗಿ ನನ್ನ ಶರ್ಟಿನ ಒಂದೊಂದೇ ಗುಂಡಿಗಳನ್ನು ತೆಗೆಯಲು ಪ್ರಾರಂಭಿಸಿದ. ನನಗೆ ಇದು ಹುಡುಗನ ಮೊದಲ ಮುತ್ತಾಗಿತ್ತು. ಸೂರಜ್ಗೆ ನನಗೆ ಇಲ್ಲಿವರೆಗೆ ಎಂದಿಗೂ ಕೂಡ ಒಂದು ಮುತ್ತನ್ನು ಕೊಟ್ಟಿರಲಿಲ್ಲ. ಅವನು ಕೇವಲ ನನ್ನ ಕೈಯನ್ನು ಮಾತ್ರ ಹಿಡಿದಿದ್ದರಿಂದ ಸೂರಜ್ ಯೋಚನೆ ಬಂದ ಕೂಡಲೇ ನನಗೆ ಮದುವೆ ಆಗುವ ವಿಚಾರ ನೆನಪಾಗ್ಬಿಡ್ತು. ಆದರೆ ಈಗ ಇಷ್ಟಾದರೂ ತಡೆಯಲಾರದ ಸ್ಥಿತಿಗೆ ನಾನು ತಲುಪಿಟ್ಟಿದ್ದೆ. ನಾನು ಇವನ ಪ್ರೀತಿಯ ಆಳದಲ್ಲಿ ಮುಳುಗಿ ಹೋಗಿದ್ದೆ. ನಾನು ಅರ್ಧ ಗಂಟೆವರೆಗೆ ಉತ್ಸಾಹದಿಂದ ಪ್ರೀತಿಸ್ತಾ ಇದ್ದೆ. ಆದರೆ ಇದ್ದಕ್ಕಿದ್ದಂತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಇದನ್ನು ಯೋಚಿಸಿದ ತಕ್ಷಣ ನನ್ನ ಕಣ್ಣುಗಳಲ್ಲಿ ನೀರು ಬಂದಿತು. ಆಗ ನಾನು ಅವನನ್ನು ಕೇಳಿದೆ, ನಾನು ನಿನ್ನ ಜೊತೆ ಏನು ಮಾಡ್ತಾ ಇದ್ದೀನಿ, ನನಗೆ ನಿನ್ನ ಪರಿಚಯವೂ ಕೂಡ ಇಲ್ಲ ಅಂತ ಹೇಳಿದೆ.
ಆಗ ಅವನು ಹೇಳ್ದ, ನನ್ನ ಹೆಸರು ವಿಜಯ್ ಪಾಟೀಲ್ ಎಂದು. ಆ ಹೆಸರನ್ನು ಕೇಳಿದ ತಕ್ಷಣ ನಾನು ಒಮ್ಮೆ ಬೆಚ್ಚಿಬಿದ್ದೆ. ಯಾಕಂದರೆ ವಿಜಯ್ ಪಾಟೀಲ್ ಆಗಿರುವ ಕಾರಣ ಹೆದರಿಕೆಯಾಯಿತು. ಅಂದರೆ ಅವನು ತುಂಬ ಶ್ರೀಮಂತ ಹುಡುಗ ಅಂತ ಗೊತ್ತೇ ಇರಲಿಲ್ಲ. ಯಾಕಂದರೆ ನಾನು ಅವನನ್ನು ಯಾವಾಗಲೂ ನನ್ನ ಆಫೀಸ್ನ ಸುತ್ತಮುತ್ತಲು ನೋಡ್ತಿದ್ದೆ ಮತ್ತು ಅವನು ಪ್ರತಿದಿನ ಲಿಫ್ಟ್ನಲ್ಲಿ ನನ್ನೊಂದಿಗೆ ಓಡಾಡ್ತಾ ಇದ್ದ. ಆದರೆ ನಾನು ಅವನತ್ತ ಯಾವತ್ತೂ ಕೂಡ ಗಮನ ಹರಿಸೇ ಇರಲಿಲ್ಲ. ಆಗ ನನಗೆ ಏನು ಹೇಳಬೇಕು ಅಂತಲೇ ತೋಚಲಿಲ್ಲ. ಆದರೂ ಕೂಡ ನನಗೆ ಅವರನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ. ಅವನು ತನ್ನನ್ನು ಹೇಗೆ ನಿಯಂತ್ರಿಸಿಕೊಳ್ಳಬಹುದೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಅವನು ನನ್ನ ಕಣ್ಣಲ್ಲಿನ ನೀರನ್ನು ನೋಡಿ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ರೂಮ್ನಿಂದ ಹೊರಗಡೆ ಹೋಗಿಬಿಟ್ಟ. ಅವನು ತನ್ನ ಮಿತಿಯನ್ನು ಎಂದೂ ಕೂಡ ದಾಟಲಿಲ್ಲ ಮತ್ತು ನನ್ನ ಗೌರವ ಹಾಗೇ ಇತ್ತು. ನನಗೆ ಯಾವುದೇ ರೀತಿಯ ಮಾನಹರಣ ಆಗಿರಲಿಲ್ಲ. ನಾನು ತಕ್ಷಣ ಎದ್ದು ನನ್ನ ಒದ್ದೆಯಾದ ಬಟ್ಟೆಗಳನ್ನು ಒಣಗಿಸಿ ಬೇಗ ಬಟ್ಟೆಗಳನ್ನು ಹಾಕ್ಕೊಂಡೆ. ವಿಜಯ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಹ ನೋಡಲಿಲ್ಲ. ಆದರೆ ನಾನು ಅವನೊಂದಿಗೆ ಮಾತನಾಡಲು ಬಯಸ್ತಾ ಇದ್ದೆ. ಅವನು ನನ್ನ ಹತ್ರ ನೋಡದೇನೆ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಎಂದು ಹೇಳ್ದ. ಅವನು 2 ಛತ್ರಿಗಳನ್ನು ತಗೊಂಡು ನಾವಿಬ್ಬರು ಒಂದೇ ಕಾರ್ನಲ್ಲಿ ಕುಳಿತುಕೊಂಡ್ವು. ವಿಜಯ್ ನನ್ನ ಜೊತೆ ಮಾತನಾಡಬೇಕು, ನಮ್ಮಿಬ್ಬರ ನಡುವೆ ಏನಾಗಿದೆ, ನಮ್ಮಿಬ್ಬರ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ನಾನು ಕಾಯ್ತಾನೇ ಇದ್ದೆ. ಆದರೆ ಅವನಿಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ನನ್ನ ಮನೆ ಹತ್ರ ಬಂದಿತ್ತು. ತಕ್ಷಣ ವಿಜಯ್ ಕಾರ್ ನಿಲ್ಲಿಸಿ, ನೀನು ಬೇಕಾದರೆ ಆ ಛತ್ರಿಯನ್ನು ತಗೊಂಡು ಹೋಗು ಅಂತ ಹೇಳ್ದ. ನಾನು ಅವನನ್ನು ನೋಡಲು ಪ್ರಾರಂಭಿಸಿದಾಗ ಅವನು ತನ್ನ ಪರ್ಸ್ನಿಂದ ಒಂದು ವಿಸಿಟಿಂಗ್ ಕಾರ್ಡನ್ನ ತಗೊಂಡು ನನಗೆ ಕೊಟ್ಟನು. ಕಾರ್ಡನ್ನು ಕೈಲಿ ಹಿಡ್ಕೊಂಡು ಅವನು ಏನನ್ನು ಹೇಳ್ತಾನೆ ಅಂತ ನಾನು ಕಾಯಲು ಪ್ರಾರಂಭಿಸಿದೆ. ಆದರೆ ಅವನು ಮೌನವಾಗಿಯೇ ಇದ್ಬಿಟ್ಟ. ನನಗೆ ಏನೂ ಹೇಳಲೇ ಇಲ್ಲ. ತಟ್ಟರೆ ನನಗೆ ಏನಾಯಿತೋ ಗೊತ್ತಿಲ್ಲ. ನಾನು ಅವನ ಹತ್ರ ಹೋಗಿ ಅವನ ತುಟಿಗೆ ಒಂದು ಮುತ್ತನ್ನು ಕೊಟ್ಟೇ ಬಿಟ್ಟೆ. ಅವನು ನನ್ನನ್ನು ಪ್ರೀತಿಯ ಕಣ್ಗಳಿಂದ ನೋಡ್ತಾ ಇದ್ದನು. ನಾನು ಕಾರ್ನಿಂದ ಇಳಿದು ನನ್ನ ಮನೆಗೆ ಬಂದೆ. ನಂತರ ನಾನು ನನ್ನ ರೂಮಿಗೆ ಮಲಗಲು ಹೋದಾಗ ಇಂದು ನನಗೆ ಏನಾಯಿತು ಎಂದು ಅರ್ಧ ಗಂಟೆವರೆಗೂ ಕೂತು ಯೋಚಿಸ್ತಲೇ ಇದ್ದೆ. ನಂತರ ನಾನು ಇವರ ಕಾರ್ಡನ್ನು ತಗೊಂಡು ನೋಡಿದೆ ಮತ್ತು ಅದರಲ್ಲಿ ವಿಜಯ್ನ ಫೋನ್ ನಂಬರ್ ಇತ್ತು. ನಾನು ಏನನ್ನು ಯೋಚಿಸ್ತಿದ್ದೆ, ಅವನ ನಂಬರ್ನ ಡಯಲ್ ಮಾಡಿದೆ. ವಿಜಯ್ಗೆ ಕಾಲ್ ಕೂಡ ಮಾಡಿಬಿಟ್ಟೆ. ಅವನು ಫೋನ್ ರಿಸೀವ್ ಮಾಡಿದಾಗ ನಾನು, ಶ್ರೇಯಾ, ಇವತ್ತು ಏನೆಲ್ಲ ನಡೆಯಿತು ಅನ್ನುತ್ತಿರುವಾಗ ಅವರು ನನ್ನ ಮಾತಿಗೆ ಅಡ್ಡಪಡಿಸಿ, ನಾನು ನನ್ನ ಬೆಡ್ರೂಮ್ನಲ್ಲಿ ಅದೇ ಹಾಸಿಗೆ ಮೇಲೆ ಮಲಗಿ ನಿನ್ನ ಜೊತೆ ಕಳೆದ ಆ ನೆನಪುಗಳಲ್ಲಿ ಕಳೆದು ಹೋಗಿದ್ದೀನಿ. ಇದು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣ ಅಂತಲೂ ಕೂಡ ಹೇಳಿದರು. ನನ್ನ ಹೃದಯಕ್ಕೆ ಏನಾಯಿತೋ ಏನೋ ಎಂದು ನನಗೆ ತಿಳಿಯಲೇ ಇಲ್ಲ. ಆ ಸೆಳೆತ ನನ್ನನ್ನು ವಿಜಯ್ ಕಡೆಗೆ ಎಳಿತಾನೇ ಇತ್ತು. ನಿಧಾನವಾಗಿ ನನಗೆ ನಿದ್ದೆ ಬರತೊಡಗಿತು. ನಂತರ ನಾನು ವಿಜಯ್ಗೆ ಗುಡ್ ನೈಟ್ ಹೇಳಿ ಫೋನ್ ಇಟ್ಟೆ. ಫೋನ್ ಇಟ್ಟೋಳು ಮಲ್ಕೊಂಡೆ. ಮರುದಿನ ಬೆಳಗ್ಗೆ ಎದ್ದಾಗ ನನ್ನ ಫೋನ್ ತಗೊಂಡು ವಿಜಯ್ಗೆ ಒಂದು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿದೆ. ಇಂದು ಶನಿವಾರವಾಗಿತ್ತು, ನಮಗೆ ರಜೆ ಕೂಡ ಇತ್ತು. ಅಂದರೆ ನನಗೆ ಇವತ್ತು ವಿಜಯ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಎಂದ್ಕೊಂಡು ತಕ್ಷಣ ಆ ಕಡೆಯಿಂದ ವಿಜಯ್ ಮೆಸೇಜ್ ಬಂತು. ಇವತ್ತು ಏನು ಮಾಡ್ತಾ ಇದ್ದೀಯಾ ಎಂದು. ಆಗ ನಾನು, ಇವತ್ತು ಮದುವೆ ಶಾಪಿಂಗ್ಗೆ ಹೋಗಬೇಕಿತ್ತು, ಆದರೂ ಇವತ್ತು ನಾನು ಫ್ರೀಯಾಗೇ ಇದ್ದೀನಿ ಅಂತ ಹೇಳಿದೆ. ಅವನಿಗೆ ಮೆಸೇಜ್ ಮಾಡಿದೆ. ಆದರೆ ಅದು ಪ್ರೀತಿಯ ಮತ್ತೊಂದು ಏನೋ ಗೊತ್ತಿಲ್ಲ. ನಂತರ ಅವನು ನನಗೆ ಮೆಸೇಜ್ ಮಾಡ್ದ, ಹಾಗಾದರೆ ನನ್ನ ಮನೆಗೆ ಇಂದು ಮಧ್ಯಾಹ್ನದ ಊಟಕ್ಕೆ ಬನ್ನಿ ಅಂತ. ನಾನು ನಿಮಗಾಗಿ ನನ್ನ ಕೈಯಾರೆ ಊಟವನ್ನು ಸಿದ್ಧ ಮಾಡ್ತೀನಿ ಅಂತ ಹೇಳ್ದೆ. ನಾನು ಮಧ್ಯಾಹ್ನ ಆಗೋದನ್ನು ಕಾಯತೊಡಗಿದೆ. ಯಾಕಂದರೆ ಅವನನ್ನು ನೋಡಬೇಕು ಅಂತ ನನ್ನ ಮನಸ್ಸು ಕಾಯ್ತಾ ಇತ್ತು. ನಂತರ ನಾನು ಸ್ನಾನ ಮಾಡಿ ವಿಜಯ್ ಮನೆಗೆ ಹೋಗಲು ರೆಡಿಯಾಗಲು ನಿಂತೆ. ಬೇಗನೆ ರೆಡಿಯಾಗಿ ಹೊರಟೆ. ಆದರೆ ಅಪ್ಪ ಅಮ್ಮನ ಬಳಿ ನಾನು ಶಾಪಿಂಗ್ಗೆ ಒಬ್ಬಳೇ ಹೋಗ್ತಾ ಇದ್ದೀನಿ, ಇಂದು ಸೂರಜ್ನನ್ನು ಭೇಟಿಯಾಗಬೇಕು ಅಂತ ಹೇಳಿದೆ. ಆದರೆ ಅದಕ್ಕೂ ಮೊದಲು ನಾನು ವಿಜಯ್ನನ್ನು ಭೇಟಿಯಾಗಲು ಬಯಸ್ತಾ ಇದ್ದೆ. ನಮ್ಮಿಬ್ಬರ ನಡುವೆ ಏನೇ ನಡೆದರೂ ಅದು ನನ್ನ ಜೀವನದಲ್ಲಿ ಭೂಕಂಪವನ್ನು ಸೃಷ್ಟಿಸಿತು. ನಾನು ಮಧ್ಯಾಹ್ನ 12:30 ಹೊತ್ತಿಗೆ ವಿಜಯ್ ಮನೆಗೆ ತಲುಪಿದೆ. ಅವರು ನನ್ನನ್ನು ನೋಡಿ ಮುಗುಳ್ನಗುತ್ತಾ ಮನೆಯೊಳಗೆ ಕರೆದರು. ಊಟ ರೆಡಿಯಾಗಿದೆ, ಮೊದಲು ಊಟ ಮಾಡೋಣ, ನಂತರ ಇಬ್ಬರು ಕೂತು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿದರು. ಅವ್ರು ಮಾಡಿದ ಅಡುಗೆ ತುಂಬಾ ರುಚಿಯಾಗಿತ್ತು. ಊಟದ ನಂತರ ನಾನು ಹೇಳಿದೆ, ನೋಡು ವಿಜಯ್, ನಿನ್ನೆ ಏನಾಯಿತೋ ಅದು ಹೇಗೆ ಸಂಭವಿಸಿತು ಎಂದು ನನಗೆ ತಿಳಿದಿಲ್ಲ. ಆದರೆ ನನ್ನ ಮದುವೆ ಈಗ ನಿಶ್ಚಯ ಆಗಿದೆ. ಅಷ್ಟೇ ಅಲ್ಲ, ನನ್ನ ಮದುವೆ ಇನ್ನೂ ಕೇವಲ 15 ದಿನಗಳಲ್ಲಿ ಆಗಲಿದೆ ಎಂದು ಅವನಿಗೆ ಹೇಳಿದೆ. ನನ್ನ ಮಾತನ್ನು ಕೇಳಿದ ನಂತರ ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಅವನು ನನ್ನನ್ನು ಕಳೆದುಕೊಳ್ಳಲು ಬಯಸ್ತಾ ಇರಲಿಲ್ಲ. ಅವನು ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದ. ಹೀಗೆ ಹೇಳ್ಕೊಳ್ತಾ ನಾನು ಅಲ್ಲಿಂದ ಹೊರಡುವಾಗ ಅವನು ನನ್ನ ಕೈ ಹಿಡಿದು, ನಿನ್ನ ಮನಸ್ಸು ಬದಲಾಯಿಸಿದರೆ ನಾನು ಇಲ್ಲಿ ನಿನಗಾಗಿ ಕಾಯ್ತಾ ಇರ್ತೀನಿ ಅಂತ ಹೇಳ್ದ. ಅವನ ಕಣ್ಣುಗಳಲ್ಲಿ ನನ್ನ ಮೇಲಿನ ಪ್ರೀತಿಯನ್ನು ನಾನು ನೋಡಿದೆ. ಕೇವಲ ಅವನ ಒಂದು ಸ್ಪರ್ಶದಿಂದ ನನ್ನ ದೇಹವು ನಡುಗಲು ಪ್ರಾರಂಭಿಸಿತು.
ನಾನೇಕೆ ಹೀಗೆ ಬಲಹೀನಲಾಗ್ತಾ ಇದ್ದೀನಿ ಅಂತ ತಕ್ಷಣ ಅವನ ಹತ್ತಿರ ಬಂದು ಅಪ್ಪಿಕೊಂಡೆ. ಆ ಕ್ಷಣ ಸಮಯ ನನ್ನನ್ನು ಸಂಪೂರ್ಣವಾಗಿ ಹುಚ್ಚಳನ್ನಾಗಿ ಮಾಡಿತು. ತುಂಬ ಕಷ್ಟಪಟ್ಟು ಅವನಿಂದ ಬೇರ್ಪಟ್ಟು ಹೊರಗೆ ಬಂದು ಮತ್ತೆ ಸೂರಜ್ ಜೊತೆ ಶಾಪಿಂಗ್ ಮುಳುಗಿದೆ. ರಾತ್ರಿ ಮನೆಗೆ ಬಂದಾಗ ಸೂರಜ್ನಿಂದ ಫೋನ್ ಬಂತು. ಆದರೆ ನನಗೆ ಯಾಕೋ ಅವನೊಂದಿಗೆ ಮಾತನಾಡಬೇಕು ಅಂತ ಅನ್ನಿಸಲೇ ಇಲ್ಲ. ನಮ್ಮಿಬ್ಬರ ನಡುವೆ ಫೋನ್ನಲ್ಲಿ ನಡೀತಾ ಇದ್ದ ಪ್ರಣಯದಲ್ಲಿ ನನಗೆ ಆಸಕ್ತಿ ಕೂಡ ಇರಲಿಲ್ಲ ಅಂದು. ನಾನು ಸೂರಜ್ಗೆ ನನಗೆ ತುಂಬ ಸುಸ್ತಾಗಿದೆ, ನಾಳೆ ಮಾತಾಡೋಣ ಅಂತ ಹೇಳಿ ಫೋನ್ನ ಇಟ್ಟೇ ಬಿಟ್ಟೆ. ಆಗ ಬೇಡ ಅಂದರೂ ಕೂಡ ವಿಜಯ್ಗೆ ಕಾಲ್ ಮಾಡಿದೆ. ವಿಜಯ್ ಫೋನ್ ತಗೊಂಡು ತಕ್ಷಣ ಕೇಳ್ದ, ಇವತ್ತು ಇಡೀ ದಿನ ಏನು ಮಾಡ್ತಾ ಇದ್ದೆ ಅಂತ. ನಾನು ಸೂರಜ್ನ ಜೊತೆ ಮದುವೆ ಶಾಪಿಂಗ್ನಲ್ಲಿ ಬ್ಯುಸಿ ಇದ್ದೆ, ನೀನೇನು ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗ ಅವನು ಹೇಳಿದ, ನಾನು ನಿನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೀನಿ, ನಾಳೆ ನಿನಗೆ ಬಿಡುವಿದ್ದರೆ ಊಟಕ್ಕೆ ಬಾ ಅಂತ ಮತ್ತೆ ನನ್ನನ್ನು ಕರೆದನು. ಆಗ ನಾನು ಬರೋದಿಲ್ಲ, ನಾನೀಗ ಮದುವೆ ಆಗ್ತಾ ಇದ್ದೀನಿ ಎಂದು ನಿಮಗೆ ತಿಳಿದಿದೆ ಅಲ್ವೇ ಅಂತ ಹೇಳಿ ಫೋನ್ನ ಕಟ್ ಮಾಡಿದೆ. ಆದರೆ ಮಾರನೇ ದಿನ ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಅವರ ಮನೆಯನ್ನು ನಾನು ತಲುಪಿದೆ. ಅಂಥ ಆಕರ್ಷಣೆ ಏನಿತ್ತೋ ಅವರಲ್ಲಿ ಗೊತ್ತಿಲ್ಲ. ವಿಜಯ್ ನನ್ನನ್ನು ನೋಡಿ ನಗಲು ಪ್ರಾರಂಭಿಸಿದ. ಯಾಕಂದರೆ ನಾನು ಬರೋದಿಲ್ಲ ಅಂತ ಹೇಳಿ ಹೋಗಿದ್ನಲ್ವ, ಅದಕ್ಕೆ. ನಂತರ ನನ್ನನ್ನು ಒಳಗೆ ಕರೆದ. ಊಟ ಮುಗಿಸಿ ಇಬ್ಬರು ಕೂಡ ಸೋಫಾದಲ್ಲಿ ಕುಳಿತೆವು. ಇದ್ದಕ್ಕಿದ್ದಂತೆ ನನ್ನ ಮೇಲೆ ಬಿದ್ದನು ವಿಜಯ್ ಮತ್ತು ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದನು. ಅವನು ನನ್ನ ಹಣೆಗೆ ಮುತ್ತಿಡುತ್ತಾ, ಇವತ್ತು ಬರೋದಿಲ್ಲ ಅಂತ ಹೇಳಿದ್ದೆ, ಮತ್ತೆ ಹೇಗೆ ಬಂದೆ, ಯಾಕೆ ಬಂದೆ, ನಿನಗೂ ಕೂಡ ಅನ್ನಿಸ್ತಾ ಇದೆ. ಹಾಗಾದರೆ ಈ ಅಂತರ ನಮ್ಮಿಬ್ಬರಲ್ಲಿ ಯಾಕೆ, ಈ ಅಂತರವನ್ನು ಅಳಿಸೋಣ ಅಂತ ಹೇಳಿ ನನ್ನ ಕೆನ್ನೆಯ ಅವನ ಮುಖದಿಂದ ಸವರುತ್ತಾ ಹೇಳಿದ. ಮಾತುಗಳನ್ನು ನನಗೆ ನಶೆ ಏರಿಸತೊಡಗಿದವು. ಅವನ ಪ್ರೀತಿಯನ್ನು ನಾನು ಕೂಡ ಅನುಭವಿಸತೊಡಗಿದೆ. ಆ ಕ್ಷಣದಲ್ಲಿ ನಾನು ಅವನೊಂದಿಗೆ ಮುಳುಗಿ ಹೋಗಿದ್ದೆ. ಅವನು ನನ್ನ ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಂಡನು. ನನಗೆ ಪ್ರಜ್ಞೆ ಬಂದಾಗ ತುಂಬಾ ತಡವಾಗಿಬಿಟ್ಟಿತ್ತು. ಇನ್ನು 15 ದಿನಗಳಲ್ಲಿ ಮದುವೆ ಇದೆ. ಆದರೆ ನಾನು ಸಂಪೂರ್ಣವಾಗಿ ವಿಜಯವಳಾಗಿದ್ದೆ. ವಿಜಯ್ ಹೇಳಿದ, ಈಗ ನೀನು ಸಂಪೂರ್ಣವಾಗಿ ನನ್ನವಳು, ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ, ನನ್ನೊಂದಿಗೆ ಬಾ. ಅವನು ನನ್ನನ್ನು ಅವನ ಕಾರ್ನಲ್ಲಿ ನನ್ನ ಮನೆಗೆ ಕರ್ಕೊಂಡು ಹೋದ. ಕರ್ಕೊಂಡು ಬಂದವನೇ ನೇರವಾಗಿ ನನ್ನ ಮನೆಯೊಳಗೆ ಪ್ರವೇಶಿಸಿದರು. ನನಗೆ ಭಯವಾಗತೊಡಗಿತು. ನಂತರ ಅವನು ನನ್ನ ತಾಯಿ ಮತ್ತು ತಂದೆಯನ್ನು ಕರೆಯಲು ಪ್ರಾರಂಭಿಸಿದನು. ನನ್ನ ತಾಯಿ ಮತ್ತು ತಂದೆ ಬಂದಾಗ ಅವರು ಅವನನ್ನು ತುಂಬ ವಿಚಿತ್ರವಾಗಿ ದೊಡ್ಡ ಕಣ್ಣುಗಳಿಂದ ನೋಡಲು ಪ್ರಾರಂಭಿಸಿದರು. ವಿಜಯ್ ತನ್ನ ಬಗ್ಗೆ ಪರಿಚಯಿಸಿಕೊಂಡನು. ನಂತರ ಹೇಳಿದ, ನಿಮ್ಮ ಮಗಳು ಮತ್ತು ನಾನು ಒಂದಾಗಿದ್ದೀವಿ, ಈಗ ನಾವು ಬೇರೆಯಾಗಲು ಸಾಧ್ಯನೇ ಇಲ್ಲ. ಅವನ ಮಾತಿಗೆ ನನ್ನ ಮುಖವು ನಾಚಿಕೆಯಿಂದ ಕೆಂಪಾಯಿತು. ಅವನು ಇದನ್ನು ನನ್ನ ಹೆತ್ತವರಿಗೆ ಹೇಗೆ ಹೇಳಿದನು. ನನ್ನ ತಾಯಿ ಮತ್ತು ತಂದೆ ನನ್ನನ್ನು ದೊಡ್ಡ ಕಣ್ಣುಗಳಿಂದ ನೋಡಲು ಆರಂಭಿಸಿದರು. ಸ್ವಲ್ಪ ದಿನಗಳಲ್ಲಿ ನನ್ನ ಮಗಳ ಮದುವೆ ಇದೆ ಎಂದು ಹೇಳಿದರು. ಆದರೆ ಅವರು ತನ್ನ ಜೇಬಿನಿಂದ ಒಂದು ಡಬ್ಬಿಯನ್ನು ಹೊರತೆಗೆದರು. ಅದನ್ನು ತೆರೆದಾಗ ನೋಡಿದಾಗ ಒಳಗಡೆ ಕುಂಕುಮ ಇತ್ತು. ಅವನು ನನ್ನ ಹಣೆಗೆ ಸಿಂಧೂರನ ತುಂಬಿ, ಇನ್ನು ಮುಂದೆ ಶ್ರೇಯ ನನ್ನ ಹೆಂಡತಿ ಎಂದು ಹೇಳಿ ಅವರು ನನ್ನ ಕೈ ಹಿಡ್ಕೊಂಡು ತನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋದ. ಆಗ ನನಗೆ ಏನು ಹೇಳಬೇಕೋ ತೋಚಲೇ ಇಲ್ಲ. ಈ ದೊಡ್ಡ ಬಿರುಗಾಳಿಯಲ್ಲಿ ನಾನು ಕೊಚ್ಚಿ ಹೋಗಿಬಿಟ್ಟಿದ್ದೆ. ನನ್ನ ಮದುವೆಯೂ ಕೂಡ ಮುರಿದು ಬಿತ್ತು. ಸೂರಜ್ನ ಹೃದಯ ಮುರಿದೇ ಇತ್ತು. ಏನಾಯಿತು ಎಂದು ನನ್ನ ಹೆತ್ತವರಿಗೂ ನಂಬಲು ಸಾಧ್ಯವಾಗ್ತಾ ಇರಲಿಲ್ಲ. ನನಗೂ ಕೂಡ ಇದು ಏನಾಯಿತು ಅಂತ ಗೊತ್ತಾಗಲಿಲ್ಲ. ಒಬ್ಬ ಅಪರಿಚಿತ ಹುಡುಗನ ಹತ್ತಿರ ನಾನು ಹೇಗೆ ಬಂದಿದ್ದೇನೆ ಎಂದು ನನಗೂ ಕೂಡ ಅರ್ಥ ಆಗಲಿಲ್ಲ. ನಾನು ನನ್ನ ಸ್ವಂತ ಮದುವೆಯನ್ನು ಮುರಿದು ಅವನೊಂದಿಗೆ ನನ್ನ ಮನೆಯನ್ನು ಉಳಿಸ್ಕೊಂಡೆ. ಆದರೆ ಬಹುಶಃ ಇದು ಪ್ರೀತಿ. ಕೆಲವೊಮ್ಮೆ ನಾವು ಪ್ರೀತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಆಗದೆ ಕಳ್ಕೊಂಡು ಬಿಡ್ತೀವಿ. ಮತ್ತು ಇದು ನನ್ನೊಂದಿಗೆ ಸಂಭವಿಸಿದ ದೊಡ್ಡ ಕತೆ. ಸ್ನೇಹಿತರೆ, ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಕತೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.